ಹಾಯ್ ಹಲೋ ನಮಸ್ಕಾರ ಅನಿಕಲ್ ಲಾಕ್ಸ್ ಕನ್ನಡ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಮಟನ್ ಸುಕ್ಕ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಇಂಗ್ರೀಡಿಯೆಂಟ್ ಬೇಕಿಲ್ಲ, ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ಕುಕ್ಕರ್ಗೆ ಡೈರೆಕ್ಟಾಗಿ ಮಟನನ್ನು ವಾಶ್ ಮಾಡಿ ಡೈರೆಕ್ಟಾಗಿ ಮಟನನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನು ಸೇರಿಸಿ, ಅಂದರೆ ನಮಗೇನು ರುಚಿಗೆ ಬೇಕೋ ಉಪ್ಪನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ನಲ್ಲಿ ನಾನು 3 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಸೈಡಲ್ಲಿ ಮಸಾಲ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾನನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಬೀಜ, ನಾನಿಲ್ಲಿ ಇಬ್ಬರಿಗೆ ಮಾತ್ರ ಮಾಡ್ತಾಯಿದ್ದೀನಿ, ಅದಕ್ಕೆ ತಕ್ಕ ಮಸಾಲೆನ ಹಾಕ್ತಾಯಿದ್ದೀನಿ ಅರ್ಧ ಕೆಜಿ ಮಟನ್ ಕ್ವಾಂಟಿಟಿಗೆ. ಹಾಗೆ ನಿಮಗೆ ಎಷ್ಟು ಖಾರ ಬೇಕು, ಹಾಗೆ ಎಷ್ಟು ಕ್ವಾಂಟಿಟಿ ಮಟನ್ ಇದೆ ಅನ್ನೋದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ. ಸೊ ಮೊದಲಿಗೆ ಕೊತ್ತಂಬರಿ ಬೀಜ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4, ಸ್ವಲ್ಪ ಕಾಳುಮೆಣಸು, ಹಾಗೆ ಚಕ್ಕೆ, ಸ್ವಲ್ಪ ಒಂದು 4 ಲವಂಗ, ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು, ಬಿಸಿ ಸ್ಟೀಮಲ್ಲಿ, ಅಂದರೆ ತುಂಬ ಹೆವಿ ಹೈ ಫ್ಲೇಮಲ್ಲ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಸೊ ಈ ಫ್ರೈ ನಾವೇನು ಮಾಡ್ತೀವಲ್ಲ, ಚೆನ್ನಾಗಿ ಅರೋಮನೆ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೇ ಗೊತ್ತಾಗೋಗುತ್ತೆ ಫ್ರೈ ಆಗಿದೆ ಅಂತ. ಸೊ ಅದಾದಮೇಲೆ ಅದನ್ನು ಮಿಕ್ಸಿ ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಆ ಅರೋಮ ತಗೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಸಾಲೆಗಳು ನಿಜವಾಗ್ಲೂ ಅದ್ಭುತನೇ ಹೇಳ್ಬೋದು ಕಣ್ರಿ. ಸೊ ಇದಾದಮೇಲೆ ಒಂದು ಪಾತ್ರೆನ ತೊಗೊಂಡು ಪಾತ್ರೆಗೆ ಆಯಿಲನ್ನು ಹಾಕಿ, ಅದಕ್ಕಾದಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಸೊ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಯಾಕಂದರೆ ಈರುಳ್ಳಿ ಕಂದು ಬಣ್ಣ ಬರಲಿಲ್ಲ ಅಂತಂದರೆ, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಲಿಲ್ಲ ಅಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಒಂಥರ ಹಸಿ ಹಸಿ ವಾಸನೆ ಅನಿಸುತ್ತೆ. ಸೊ ಹಾಗಾಗಿ ಆಯಿಲಲ್ಲಿ ನೀಟಾಗಿ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಾ, ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಮನೆಯಲ್ಲೇ ಮಾಡಿದ್ದಾದರೂ ಆಗಿರ್ಬೋದು ಅಥವಾ ಹೊರಗಡೆ ಸಿಗೋದಾದರೂ ಆಗಿರ್ಬೋದು, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಸಣ್ಣದಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ. ಸೊ ಈಗ ನೀಟಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಎಷ್ಟು ಡಿವೈಡ್ ಆಗಿದೆ ಅಂತ. ಹಾಗೆ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಸೊ ನೀಟಾಗಿ ಇದನ್ನು ಕೂಡ ನಮ್ಮ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆ ಖಾರ ಅನ್ನೋದೇನಿದೆ ಅದು ನೀಟಾಗಿ ಅದಕ್ಕೆ ಅಡ್ಜಸ್ಟ್ ಆಗಬೇಕು, ಅದಕ್ಕೋಸ್ಕರ. ಸೊ ಈಗ ನೋಡಿ, ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಒಂಥರ ಸೀದ ವಾಸನೆ ಬಂದುಬಿಡುತ್ತೆ, ಊಟ ಚೆನ್ನಾಗಿರಲ್ಲ. ಸೊ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಾ, ಇವಾಗ ಚಿಲ್ಲಿ ಪೌಡರು, ಅರಿಶಿನ ಪೌಡರು, ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲವೂ ನೀಟಾಗಿ ಮಿಕ್ಸಪ್ ಆಗಿದೆ. ಇದು ಲೋ ಫ್ಲೇಮಲ್ಲೇ ಈ ರೀತಿ ಎಲ್ಲ ಕುದೀತಾ ಇರುವಾಗ ಬೇಯಿಸಿರುವಂಥ ಮಟನನ್ನು ನಾನು ಇದಕ್ಕೆ ಡೈರೆಕ್ಟಾಗಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಆ ನೀರನ್ನು ಸೇರಿಸ್ಕೋಬೇಡಿ, ಬರೀ ಮಟನನ್ನು ಮಾತ್ರ ಈ ರೀತಿ ಡೈರೆಕ್ಟಾಗಿ ಶಿಫ್ಟ್ ಮಾಡ್ಕೊಳ್ಳಿ. ಮಟನ್ ಬೆಂದಿದೆ ಅಂದರೆ ನೋಡಿ, ಬೆಂದಿಲ್ಲ ಅಂದರೆ ನಿಮ್ಗೆ ಎಷ್ಟು ವಿಷಲ್ ಬೇಕು ಅಷ್ಟು ವಿಷಲ್ ಹೊಡಿಸಿ ಚೆನ್ನಾಗಿ ಮಟನನ್ನು ಬೇಯಿಸ್ಕೊಳ್ಳಿ. ಸೊ ಈಗ ಮಟನ್ ಬೆಂದಿದೆ, ಬೆಂದಿರೋ ಮಟನನ್ನು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಡೈರೆಕ್ಟಾಗಿ. ಚೆನ್ನಾಗಿ ಈರುಳ್ಳಿ ಜೊತೆ ನಾನು ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಮಟನನ್ನು ಎಷ್ಟು ನೀಟಾಗಿ ತಿರುಗಿಸ್ತಾ ಇದ್ದೀನಿ ಅಂತ. ಸೊ ಮಟನ್ ಹಾಕಿದ್ಮೇಲೆ ಖಂಡಿತ ಹೈ ಫ್ಲೇಮ್ ಮಾಡಿ ಸ್ವಲ್ಪ, ಯಾಕಂದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಅದಾದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡು ರುಬ್ಬಿಟ್ಕೊಂಡಿದ್ದೀವಲ್ಲ, ಮಸಾಲ ಪೌಡರ್ ಮಾಡಿದ್ದೀವಲ್ವ, ಆ ಮಸಾಲ ಪೌಡರನ್ನು ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ನೀಟಾಗಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇದು ಕೂಡ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು, ಮಸಾಲ ಎಲ್ಲ ಸೆಟ್ ಆದಮೇಲೆ. ಸೊ ಒಂದು 5 ನಿಮಿಷ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಈ ರೀತಿ ಮಟನ್ನು ಮಸಾಲೆ ಎರಡೂ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅನಿಸುತ್ತೆ, ಮಟನ್ನು ನಿಧಾನಕ್ಕೇ ಮಸಾಲೆ ಜೊತೆ ಹೊಂದ್ಕೋತಾ ಇದೆ. ಇದು ಡೆಫಿನೆಟಾಗಿ ಕುದಿಬೇಕಲ್ವಾ, ಸೆಟ್ ಆಗಬೇಕಲ್ವಾ, ಹಾಗಾಗಿ ಒಂದು 10 ನಿಮಿಷ ನಾನು ಇದನ್ನು ಸೆಟ್ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ವಿಷಲ್ ಹೊಡೆದು ನೀರು ತುಂಬಿಕೊಂಡಿದ್ದಂಥ ಮಟನ್ನು ಇಲ್ಲಿ ನೀಟಾಗಿ ನೀರು ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು. ಸೊ ಮಾಂಸ ಪೂರ್ತಿಯಾಗಿ ನೀರು ಬಿಟ್ಕೊಂಡು ಇಷ್ಟು ಗ್ರೇವಿ ತಿಕ್ನೆಸ್ಸಿಗೆ ಬಂದಿದೆ. ಸೊ ಬೇಕಿದ್ದರೆ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಕೂಡ ಸೇರಿಸ್ಕೋಬೋದು, ಇಲ್ಲ ಸಾಕು ಅಂದರೆ ಇಷ್ಟೇ ಸಾಕು. ಬಟ್ ಸುಕ್ಕಾಗೆ ಯಾವಾಗಲೂ ಡ್ರೈ ಆಗೇ ಇರಬೇಕು, ತುಂಬ ಗ್ರೇವಿ ಎಲ್ಲ ಬಂದರೆ ಚೆನ್ನಾಗಿರಲ್ಲ. ಸೊ ನೋಡಿ, ಈ ನೀರು ಫ್ರೈ ಆಗಿ ಫುಲ್ ಆವಿಯಾಗಿ ಗಟ್ಟಿಯಾಗಿ ಮಸಾಲೆ ತಿಕ್ನೆಸ್ ಬರೋವರೆಗೂ ನಾವಿದನ್ನು ಈ ರೀತಿ ಕೈ ಆಡಿಸ್ಕೋಬೇಕು. ಏನಿಲ್ಲ, ಹೈ ಫ್ಲೇಮಲ್ಲಿ ಇಟ್ಟು ಒಂದು 2 ಮಿನಿಟ್ಸ್ ಕೈ ಆಡಿಸಿದ್ರೆ ಅದೇ ಆಟೋಮೆಟಿಕ್ಕಾಗಿ ತಿಕ್ನೆಸ್ ಕನೆಕ್ಟ್ ಆಗುತ್ತೆ. ಸೊ ಒಂದು 2 ಮಿನಿಟ್ಸ್ ಮತ್ತೆ ನಾನು ಇದನ್ನು ಸ್ಟೀಮ್ಗೆ ಹಾಕ್ತಾಯಿದ್ದೀನಿ.
ಸೊ ತುಂಬಾ ಚೆನ್ನಾಗಾಗಿತ್ತು, ತುಂಬಾ ಅದ್ಭುತವಾಗಿ ಬಂದಿತ್ತು. ನೋಡ್ತಾ ಇದ್ದೀರಾ ಈಗ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಿ ಆಯಿಲ್ ಬಿಟ್ಕೊಂಡಿದೆ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗಿಗೆ ಕೊಡ್ತಾ ಇದ್ದೀನಿ. ಅದ್ಭುತವಾಗಿ ನಮ್ಮ ಮಟನ್ ರೆಡಿಯಾಗಿತ್ತು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಸರ್ವ್ ಆಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.